ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲ ಕಮಲ, ತಲೆನ ಹೀಗೆ ಬತ್ತಿ ಮಾಡ್ಕೊಂಡು ಕೂತ್ಕೊಂಡ್ರೆ ತಲೆನೋವು ಬರದೆ ಇನ್ನೇನಾಗತ್ತೆ ಹೇಳು? ಬಸ್ರಿ ವಾರಕ್ಕೆ ಒಂದ್ಸತಿ ಆದ್ರೂ ತಲೆಗೆ ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳು? ಹಳ್ಳೆಣ್ಣೆ ಹೋಗ್ತಿದ್ರೆ ತೆಗಿಯೋದ್ ಕಷ್ಟ ಅತ್ತೆ. ಕೂದ್ಲು ಬೇರೆ ದಟ್ಟ ಅಲ್ವಾ, ಉಜ್ಜಿ ಉಜ್ಜಿ ರಟ್ಟೆ ಎಲ್ಲ ನೋವು ಬಂದ್ಬಿಡುತ್ತೆ. ಅಲ್ಲ ಅಕ್ಕ, ಮನೆಯಲ್ಲ ನಿಲ್ವಾ? ಕರ್ದಿದ್ರೆ ಬಂದು ತಲೆ ಉಚ್ಕೊಡಲ್ಲ ಅಂತಿದ್ನಾ? ಅಲ್ವಾ ಮತ್ತೆ? ಇರಿ, ನಾಳೆ ನಾನೇ ಬಂದು ತಲೆಗೆ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ತೀನಿ. ಮೂವರು ಅಲ್ಲೇ ಕುತ್ಕೊಂಡು ಸಾಯ್ತಾ ಇದ್ದಾರೆ. ಅದೇನ್ ಗಂಟುಟ್ಟಿದಾರೋ ಆ ಕೋಣೆ ಒಳಗಡೆ. ಈಗ ಸ್ವಲ್ಪ ಸಮಾಧಾನ ಆಯ್ತಾ? ಅತ್ತೆ, ನಿಮ್ ಕೈಯಲ್ಲಿ ಏನೋ ಚಮತ್ಕಾರ ಇದೆ. ನೋವೆಲ್ಲ ಹಾಗೆ ಮಾಯ ಆಗೋಯ್ತು. ಅಬ್ಬಬ್ಬಬ್ಬ, ಅತ್ತೆ ಸೊಸೆಯರ ಅನ್ಯೋನ್ಯತೆ ನೋಡ್ತಾ ಇದ್ರೆ ಅದೇನೋ ಸಂತೋಷ. ಗೋಪಕ್ಕ, ಹೋದ್ ಜನ್ಮದಲ್ಲಿ ನೀವಿಬ್ರು ತಾಯಿ ಮಗಳಾಗಿದ್ರಿ ಅನ್ಸುತ್ತೆ. ಪ್ರೀತಿ ಮಾಡೋದಕ್ಕೆ ತಾಯಿ ಮಕ್ಕಳೇ ಆಗ್ಬೇಕಾರದಕ್ಕ? ಸಾಕಿದ ಪ್ರಾಣಿಗಳನ್ನೇ ಮುದ್ದು ಮಾಡ್ತೀವಿ. ಮನುಷ್ಯನ ಪ್ರೀತಿ ಮಾಡೋದಕ್ಕೆ ಏನ್ ಕಷ್ಟ? ನಮ್ಮನ್ನೇ ನಂಬ್ಕೊಂಡ್ ಬಂದಿರೋ ಮಕ್ಕಳನ್ನ ನಾವಲ್ದೆ ಬೇರೆ ಯಾರು ಪ್ರೀತಿ ಮಾಡ್ಬೇಕು ಹೇಳು? ಸರಿಯಾಗಿ ಹೇಳಿದ್ರೆ ಗೋಪಕ್ಕ. ತಗೊಳ್ಳಿ ಪಾನ್ಕ. ಇನ್ನೊಂದು ಲೋಟ ಇದೆಯಲ್ಲ, ನೀನು ತಗೋರದಕ್ಕ? ಪರವಾಗಿಲ್ಲ ಅಕ್ಕ, ನಾನು ಆಮೇಲೆ ಕುಡಿತೀನಿ. ಕಮಲ, ಈಗ ನೆನಪಾಯ್ತು, ನಾಳೆ ಗೋಪದ್ಮ ವ್ರತ ಇದೆ. ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳ ಕೈಯಲ್ಲಿ ವ್ರತ ಮಾಡಿಸ್ಬೇಕು. ಈ ವ್ರತನ ಸರಸ್ವತಿ ಕೈಯಲ್ಲಿ ಮಾಡಿಸ್ಬೇಕು ಅಂತ ಇದ್ದೀನಿ. ಒಂದು 5 ಜನ ಮುತ್ತೈದೆಯರನ್ನ ಕರಿಬೇಕು. ಸರಿ ಅತ್ತೆ, ಸರಸ್ವತಿನ ಕರ್ಕೊಂಡು ಹೋಗಿ ಕರ್ದ್ಬಿಟ್ಟು ಬರ್ತೀನಿ. ಅವಳಿಗೂ ಮನೆಗಳು ಪರಿಚಯ ಆಗತ್ತೆ. ಸರಸ್ವತಿನ ಬೇಡ 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 ಬೇಡ, ಅವಳೇ ಮಾಡೋ ಪೂಜೆಗೆ ಅವಳೇ ಹೋಗಿ ಕರೆಯೋದು ಚೆನ್ನಾಗಿರಲ್ಲ. ಒಂದು ಕೆಲಸ ಮಾಡು, ನೀನು ರಾಧಕ್ಕನ ಜೊತೆ ಹೋಗಿ ಕರೆದ್ ಬಾ. ಏನಂತೀರ ರಾಧಕ್ಕ? ಆಯ್ತು ಗೋಪಕ್ಕ, ನಾವಿಬ್ರು ಹೋಗಿ ಬರ್ತೀವಿ. ಹೇಳಪ್ಪ, ಏನಾಯ್ತು? ಅಯ್ಯೋ, ಎಂಥ ಕೆಲಸ ಮಾಡ್ಕೊಂಡ್ಯಪ್ಪ? ನೋಡ್ಕೊಂಡು ಓಡಾಡೋದಲ್ವಾ? ನಾನು ಏನೋ ಯೋಚನೆ ಮಾಡ್ಕೊಂಡು ಬರ್ತಾ ಇದ್ದೆ, ಎಡಕ್ಕೆ ಬಿದ್ದುಬಿಟ್ಟೆ. ಅದಕ್ಕೆ ಹೇಳೋದು, ತಾನೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ. ಹೌದು ಸ್ವಾಮಿ. ನಾವು ಬೇರೆಯವ್ರಿಗೆ ಕೆಟ್ಟದನ್ನು ಬಯಸಿದ್ರೆ ಮುಂದೆ ನಮಗೆ ಕೆಟ್ಟದಾಗೋದು. ನಾನು ಕೇಳಿ ಬಯಸ್ತೆ, ನೀವು ನನ್ನ ಸೇವೆ ಮಾಡ್ತಾ ಇದ್ದೀರಾ. ದೇವರಂಥ ಮನುಷ್ಯ ನೀವು. ನೀನು ಕೈ ಮುಗಿಬೇಕಾಗಿರೋದು ನನಗಲ್ಲಪ್ಪ, ಆ ಶ್ರೀಹರಿಗೆ. ಅವನ ಧ್ಯಾನ ಮಾಡು, ನಿನ್ನ ನೋವು ಕಮ್ಮಿ ಆಗುತ್ತೆ. ರಾಧಕ್ಕ, ನಡೀರಿ, ನಮ್ ಬೀದಿಗೆ ಹೋಗೋಣ. ಏನ್ ಹೋಗೋದೋ ಏನೋ ಅಮ್ಮ, ನಿನ್ನ ನೋಡಿದ್ರೆ ನನಗ್ ಪಾಪ ಅನ್ಸುತ್ತೆ. ಪಾಪನ? ಯಾಕೆ? ಅಲ್ಲ ಕಮಲಮ್ಮ, ಮುಂಜಾನೆ ಮನೆಯವ್ರಿಗಿಂತ ಮೊದ್ಲೇ ಬೇಗ ಹೇಳ್ತೀಯ, ರಾತ್ರಿ ಎಲ್ರ ಮಗನ ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ತಡವಾಗಿ ಮಲ್ಕೋತೀಯ. ನಿನ್ನಂತ ಸೊಸೆ ಪಡೆಯೋಕೆ ಗೋಪಮ್ಮ ಪುಣ್ಯ ಮಾಡಿದ್ಲು ಅಂತ ಅನ್ಸುತ್ತೆ. ಅಂತ ಅತ್ತೆ ಪಡೆಯೋಕೆ
ನಾನ್ ಪುಣ್ಯ ಮಾಡಿದ್ದೆ ಅಂತ ಹೇಳಿ. ನನಗ್ ಹಾಗನ್ಸ್ತಾ ಇಲ್ಲ. ಗೋಪಮ್ಮ ಎಲ್ಲ ಸರಿ, ಆದ್ರೆ ಒಂದು ವಿಷಯ ನಂಗೆ ಇಷ್ಟ ಆಗ್ಲಿಲ್ಲ. ಯಾವ ವಿಷಯ? ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ ಹಚ್ಚೋ ಕೆಲಸ ಮಾತ್ರ ಮಾಡಬಾರ್ದು. ನೀವೇನೇನೋ ಮಾತಾಡ್ಬೇಡಿ. ಅವ್ರ ಅಂತ ಕೆಲ್ಸ ಏನ್ ಮಾಡಿದ್ದಾರೆ? ನೀನು ಗೋಪಮ್ಮನ ಅಣ್ಣನ ಮಗಳು ಅಲ್ವಾ? ನಿಮ್ಮ ಅಪ್ಪ ಅಮ್ಮ ಅದೆಷ್ಟು ಆಸೆ ಇಟ್ಕೊಂಡು ಇನ್ನು ಈ ಮನೆ ಕೊಟ್ಟು ಮದ್ವೆ ಮಾಡಿದ್ದಾರೆ. ಆದ್ರೆ ಈಗ ಏನಾಗಿದೆ ನೋಡು. ಏನಾಗಿದೆ? ಅಯ್ಯೋ, ಹೇಗೆ ಹೇಳೋದು? ನೀನು ಬೆಳ್ಳಗಿರೋದನ್ನೆಲ್ಲ ಹಾಲು ಅಂತ ನಂಬ್ಕೊಂಡ್ಬಿಟ್ಟಿದ್ಯಾ. ನಾನು ಈ ಮನೆ ಹಿರಿ ಸೊಸೆ, ಎಲ್ಲಾರನ್ನೂ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತ ಪಾಪ ತುಂಬಾ ಕಷ್ಟಪಡ್ತಿದ್ಯಾ. ನಿನ್ ಹಿಂದೆ ಏನ್ ನಡೀತಾ ಇದೆ ಅಂತ ನಿಂಗೆ ಗಮನಿಸ್ತಾನೆ ಇಲ್ಲ. ಇಲ್ಲಿ ನಿಮ್ಮತ್ತೆ ಅವಳಿಗೆ ಕೊಡ್ತಾ ಇರೋ ಪ್ರಾಮುಖ್ಯತೆ ನಿನಗೆ ಕೊಡ್ತಾ ಇಲ್ಲ. ಕಾರಣ ಇಷ್ಟೆ, ಅವಳು ಶ್ರೀಮಂತರ ಮನೆಯಿಂದ ಬಂದವಳು, ನೀನು ಸಾಧಾರಣ ಕುಟುಂಬದಿಂದ ಬಂದವಳು. ಹೋಗ್ಲಿ, ಈ ಮನೆಗೋಸ್ಕರ ಕತ್ತೆ ತರ ದುಡಿತಾ ಇರೋದು ನಿನ್ ಗಂಡ. ಆದ್ರೆ ಈ ಮನೆಯಲ್ಲಿ ವೆಂಕಟನಾಥಂಗ್ ಸಿಗೋ ಮಾನ್ಯತೆ ನಿನ್ ಗಂಡಂಗ್ ಸಿಗ್ತಾ ಇದ್ಯಾ? ನಾನ್ ಹೇಳೋ ಸರಿ ಇದೆ ಅಂದ್ರೆ ಒಪ್ಕೋ, ಇಲ್ಲ ಅಂದ್ರೆ ಉಗಿದ್ ಬಿಡು. ಅಮ್ಮ ಕಮಲಮ್ಮ, ನಿಮ್ಮತ್ತೆ ಈಗ ಸರಸ್ವತಿಗ್ ತೋರಿಸ್ತಾ ಇರೋ ಮುತುವರ್ಜಿ ನಿನಗ್ ತೋರಿಸ್ತಾ ಇದ್ದಾಳ? ಈಗೀಗ ಅವಳನ್ನ ನೆಲದ ಮೇಲೆ ಕಾಲಿಡೋಕೆ ಬಿಡ್ತಾ ಇಲ್ಲ. ಅವಳು ಹೊಸದಾಗಿ ಬಂದಿದ್ದಾಳಲ್ವಾ, ಮುಂದೇನು ಹೀಗೇನೆ. ಬೆಳೆಯೋ ಪೈರು ಮೊಳಕೆಯಲ್ಲಿ ಅನ್ನೋ ಹಾಗೆ ನನ್ಗೆಲ್ಲ ಸೂಚನೆ ಕಾಣ್ತಿದೆ. ನನಗ್ ಕಾಣ್ದೇ ಇರೋದು ನಿಮಗ್ ಹೇಗ್ ಕಾಣಿಸ್ತಾ ಇದೆ? ಅದಕ್ಕೇನೆ ಅನುಭವ ಅಂತ ಅನ್ನೋದು. ಇವತ್ತು ನಿನ್ನೆ ಗಮನಿಸ್ದೆ ಅಲ್ವಾ, ಒಂದ್ ಕಡೆ ಕೂತಿದ್ ಸರಸ್ವತಿನ ಆ ಕಡೆ ಈ ಕಡೆ ಓಡಾಡಕ್ಕೆ ಬಿಡ್ಲಿಲ್ಲ ನಿಮ್ಮತ್ತೆ. ಇದು ಇನ್ನೂ ಮುಂದುವರಿಯುತ್ತೆ. ಮುಂದೆ ಸರಸ್ವತಿ ಈ ಮನೆಯಲ್ಲಿ ಮೇಲ್ಗೈ ಸಾಧಿಸ್ತಾಳೆ. ನನಗೆ ಹಾಗೇನೂ ಅನ್ನಿಸ್ತಾ ಇಲ್ಲಪ್ಪ. ಅನ್ಸೋಲ್ಲ. ಈಗ ನಿನ್ ಗಂಡನ ಸಂಪಾದನೆ ಕಮ್ಮಿ ಆಗಿದೆ, ಆದ್ರೂ ಕಷ್ಟದಲ್ಲಿ ಮನೆ ತೂಗಿಸ್ತಾ ಇದ್ದಾನೆ. ವೆಂಕಟನಾಥ ಮಠದಲ್ಲಿ ಕೆಲಸ ಮಾಡ್ಕೊಂಡು ಹಾಯಾಗಿದ್ದಾನೆ. ಈಗ ಅದ್ರಿಂದ ಏನಾಯ್ತು? ಈಗ ಏನೂ ಆಗಿಲ್ಲ, ಮುಂದೆ ಆಗುತ್ತೆ. ನೀನು ಅಣ್ಣ ತಮ್ಮ ಸಾಯೋವರೆಗೂ ಒಟ್ಟಿಗೆ ಇರೋದನ್ನ ನೋಡಿದ್ಯಾ? ನೋಡಿಲ್ಲ, ನೋಡಿರಕ್ ಸಾಧ್ಯನೇ ಇಲ್ಲ. ವಾಸುದೇವಾಚಾರ್ಯರು ಸರಸ್ವತಿನ ಈ ಮನೆ ಕೊಟ್ಟಿರೋದು ಈ ಮನೆ ಶ್ರೀಮಂತಿಕೆ ನೋಡಿ ಅಲ್ಲ, ವೆಂಕಟನಾಥನ ಬುದ್ಧಿವಂತಿಕೆ ನೋಡಿ. ಶ್ರೀಮಠದ ಬೆಂಬಲ ವೆಂಕಟನಾಥನಿಗಿರೋದನ್ನ ನೋಡಿ. ನೀವ್ ಒಟ್ಟಿಗೆ ಇರ್ತೀನಿ ಅಂತಂದ್ರು ಅವ್ರ ತಂದೆ ತಾಯಿ ನಿಮ್ಮನ್ನ ಒಟ್ಟಿಗೆ ಇರೋಕ್ ಬಿಡಲ್ಲ. ಈ ಮನೆನ 2 ಭಾಗ ಮಾಡ್ತಾರೆ. ಅವಳಿಗೆ ಬೇಕಾದ ಹಾಗೆ ಅನುಕೂಲ ಮಾಡಿಕೊಡ್ತಾರೆ. ನಿಮ್ಮತ್ತೆ ಆಗ ಅವ್ರ ಕಡೆ ಸೇರ್ಕೋತಾರೆ.